ಶ್ರಾವಣ ಬಂತು ಅಂದರೆ ಒಂದೊಂದಾಗಿ ಹಬ್ಬಗಳು ಪ್ರಾರಂಭ ಆಗ್ತಾ ಹೋಗುತ್ತೆ. ಶ್ರಾವಣದಲ್ಲಿ ಬಹಳಷ್ಟು ಮನೆಗಳಲ್ಲಿ 4ರಿಂದ 5 ವಾರದವರೆಗೆ ಮಂಗಳಗೌರಿ, ಶುಕ್ರಗೌರಿ ಪೂಜೆಗಳನ್ನ ಮಾಡುವ ಪದ್ಧತಿಗಳಿರುತ್ತೆ. ಈ ಪೂಜೆಯ ವೇಳೆಗೆ ದೀಪ ಹಾಗೂ ಸಮೆಗಳಿಗೆ ಹೇಗೆ ಹೂವಿನ ಅಲಂಕಾರ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇಲ್ಲಿ 5 ವಿಭಿನ್ನವಾದ ಅಲಂಕಾರ ನೋಡಬಹುದು. ಮೊದಲು ಒಂದನೆಯ ಏನು ದೀಪದ ಅಲಂಕಾರ ನಾನು 3 ಸ್ಟೆಪ್ ವೀಳ್ಯದೆಲೆ ಹಾಗೂ ಹೂಗಳನ್ನು ಬಳಸ್ತಾ ದೀಪ ಅಲಂಕಾರ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ಕೊಳ್ಬೋದು. ಇದಕ್ಕೆ ನಾನು ಮನೆಯಲ್ಲಿರುವಂತಹ ತಟ್ಟೆ ಹಾಗೂ ಬೌಲನ್ನು ಬಳಸ್ತಾ 3 ಸ್ಟೆಪ್ 3 ಲೇಯರ್ ವೀಳ್ಯದೆಲೆಯನ್ನು ಹೇಗೆ ನಾವು ಇಟ್ಕೊಳ್ಬೋದು, ಅದಕ್ಕೆ ನಮಗೆ ಇಷ್ಟ ಆಗಿರೋ ಹೂಗಳನ್ನ ಹೇಗೆ ಜೋಡಿಸ್ಕೊಳ್ಬೋದು ಅಂತ ತೋರಿಸಿದ್ದೀನಿ. ಹಾಗೂ 2ನೇ ಅಲಂಕಾರದಲ್ಲಿ ನಾನು ದೇವಿಯ ಸ್ಥಾಪನೆ ಹಾಗೂ ಇದರಲ್ಲಿ ನಾನು ಸ್ವಸ್ತಿಕ್ಕನ್ನು ಮಾಡಿ ಹೇಗೆ ದೇವಿಯ ಕಳಸವನ್ನು ನಾವು ಕೂರಿಸ್ಕೊಳ್ಬೋದು ಹಾಗೂ ದೀಪಗಳನ್ನ ಹೇಗೆ ಅಲಂಕಾರ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಇದರ ಫುಲ್ಲು ವಿಡಿಯೋವನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ನೀವು ಫುಲ್ ವಿಡಿಯೋವನ್ನು ನೋಡ್ಕೊಳ್ಬೋದು. ಹಾಗೂ 3ನೆಯ ವಿಡಿಯೋದಲ್ಲಿ ಅಕ್ಷತೆ ಕಾಳು ಅಂದರೆ ಅಕ್ಕಿಯನ್ನು ಬಳಸ್ತಾ ಅದಕ್ಕೆ ಅರಿಶಿನ ಕುಂಕುಮವನ್ನು ಸೇರಿಸಿ ಅಕ್ಷತೆಯನ್ನಾಗಿ ಮಾಡಿ ಅದಕ್ಕೆ ಎಲೆ ಹಾಗೂ ಹೂಗಳು ಪೆಟಲ್ಸ್ ಅಂದರೆ ರೋಸ್ ಪೆಟಲ್ಸನ್ನು ಬಳಸ್ತಾ ಕಾರ್ನರಲ್ಲಿ ದೀಪದ ಅಲಂಕಾರವನ್ನು ಹೇಗೆ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅಂತ ತೋರಿಸಿದ್ದೀನಿ. ಹಾಗೂ 4ನೇ ಅಲಂಕಾರದಲ್ಲಿ ನಾವು ಇಲ್ಲಿ ಸಮಯ ಏನು ತೊಗೊಂಡಿರ್ತೀವಲ್ಲ ಅದಕ್ಕೆ ಒಂದು ರಬ್ಬರ್ ಬ್ಯಾಂಡನ್ನು ಸೇರಿಸ್ತಾ 2ರಿಂದ 3 ಲೇಯರ್ ರಬ್ಬರ್ ಬ್ಯಾಂಡನ್ನು ಸೇರಿಸಿ ಅದಕ್ಕೆ ಬಟನ್ಸ್ ಹೂವು ಆಗಿರ್ಬೋದು, ರೋಸನ್ನು ಆಗಿರ್ಬೋದು ಹಾಗೂ ಶಾವಂತಿಗೆ ಹೂವನ್ನು ಆಗಿರ್ಬೋದು ಅದನ್ನು ಸೇರಿಸ್ಬಿಟ್ಟು ನಾವು ಒಂದು ತಟ್ಟೆಯಲ್ಲಿ ವೀಳ್ಯದೆಲೆಯನ್ನು ಜೋಡಿಸಿ ಅದರಲ್ಲಿ ಒಂದು ದೀಪವನ್ನು ಇಟ್ಟಾಗ ಹೇಗೆ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಕೊಳ್ಬೋದು. ಹಾಗೂ 5ನೇ ವಿಡಿಯೋದಲ್ಲಿ 5ನೇ ಅಲಂಕಾರದಲ್ಲಿ ಹೂವಿನ ಮಾಲೆಯನ್ನು ಕಟ್ಕೊಂಡು ಮೊದಲು ಹೂವಿನ ಮಾಲೆಯನ್ನು ಕಟ್ಕೊಂಡು ನಂತರ ಅದನ್ನು ದೀಪಕ್ಕೆ ಜೋಡಿಸ್ತಾ ಎಲೆ ಹೂವು ಹಾಗೂ ಇಲ್ಲಿ ಪಣತಿಯನ್ನು ಬಳಸಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ಹಾಗೂ ಹಬ್ಬಗಳಲ್ಲಿ ದೇವಿಯ ಅಲಂಕಾರ ಜೊತೆಗೆ ದೀಪದ ಅಲಂಕಾರ ಮಾಡಿದಾಗ ದೇವರ ಜಗಲೇ ಕಟ್ಟೆ ತುಂಬ ವಿಶೇಷವಾಗಿ ಭಿನ್ನವಾಗಿ ಹಾಗೂ ಹಬ್ಬದ ಕಳೆ ಎತ್ತಿ ಕಾಣುತ್ತೆ ಹಾಗೂ ಮನಸ್ಸಿಗೂ ಕೂಡ ತುಂಬ ಸಂತೋಷ ನೆಮ್ಮದಿ ಕೂಡ ಕೊಡುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಹಾಗೂ ನಿಮ್ಮ ಒಂದು ಸಪೋರ್ಟ್ ನಮಗೆ ಒಂದು ಒಳ್ಳೆಯ ಅಪ್ರಿಸಿಯೇಷನ್ ಕೊಡುತ್ತೆ ಹಾಗೂ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಬರಲಿಕ್ಕೆ ಒಂದು ಪ್ರೋತ್ಸಾಹನ ಕೊಡುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಎಲ್ಲರಿಗೂ ನಮಸ್ಕಾರ.